ಪ್ರತಿಯೊಂದು ನಂಬರು ನಮ್ಮ ಬದುಕನ್ನು ಚೇಂಜ್ ಮಾಡುತ್ತೆ. ಪ್ರತಿಯೊಂದು ವರ್ಡ್ ನಮ್ಮ ಬದುಕನ್ನು ಚೇಂಜ್ ಮಾಡುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಖಂಡಿತ ಇರುತ್ತೆ. ಪ್ರಾಬ್ಲಮ್ ಇದೇ ಇದೆ, ಸೊಲ್ಯೂಷನ್ ಇದ್ದೇ ಇರುತ್ತೆ. ಆದರೆ ಪರಿಹಾರನ ನಾವು ಹುಡ್ಕೊಳ್ಳೋದ್ರಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ಲ ಅನ್ನೋದನ್ನು ನಾವು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದ್ದೀವಿ. ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ, ಎಲ್ಲರ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ, ನನ್ನ ಜೀವನದಲ್ಲಿ ಬರೋವಂಥ ಕಷ್ಟಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂತ ನಮಗೆ ನಾವು ಯಾವಾಗಲೂ ಅಂದ್ಕೊಂಡು ಸಬ್ಕಾನ್ಷಿಯಸ್ ಮೈಂಡ್ ಅದೇ ಪ್ರೂವನ್ ಮಾಡ್ತಾ ಇದೆ. ಇವ್ರ ಪ್ರಾಬ್ಲಮ್ಗೆ ಯಾವುದು ಸೊಲ್ಯೂಷನ್ ಇಲ್ಲ ಅಂತ ಇವ್ರು ಅಂದ್ಕೊಂಡಿದ್ದಾರೆ, ನಾನು ಅದನ್ನೇ ಖಾತ್ರಿ ಮಾಡ್ತೀನಿ, ಅದನ್ನೇ ಪ್ರೂವನ್ ಮಾಡ್ತೀನಿ ಅಂತ ಮಾಡ್ತಾ ಇದೆ. ಎಸ್, ನಿಮಗೋಸ್ಕರ ಇರೋವಂಥ ವಿಡಿಯೋ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಅದು ಒಂದೊಂದು ವೆರೈಟಿಯ ಒಂದು ರೀತಿಯಿಂದ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗತ್ತೆ. ಅದೇ ನಾವು ಹುಡ್ಕೊಳ್ಳೋದನ್ನ ಬರ್ತಿದ್ದೀವಿ. ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅನ್ನೋದನ್ನೇ ನಾವು ಗಟ್ಟಿಯಾಗಿ ಖಾತ್ರಿ ಮಾಡ್ಕೊಂಡಿದ್ದೀವಿ. ಸೊ ಅದೇ ತಪ್ಪಾಗ್ತಾ ಹೋಗ್ತಾ ಇದೆ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ನಿಮ್ಮೊಳಗೆ ಇರುತ್ತೆ. ವರ್ಡ್ಸಲ್ಲಿ ಆ ಪವರ್ ಇದೆ, ತಾಕತ್ತಿದೆ. ಆ ವರ್ಡ್ಸ್ಗಳು ಕ್ರಿಯೇಟ್ ಆಗಿ ಇವತ್ತಿನ ದಿನ ಸ್ವಿಚ್ ವರ್ಡ್ ಅಂತ ಕರ್ಸ್ಕೊಂಡಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ವಿಚ್ ವರ್ಡ್? ತುಂಬ ಯೂಟ್ಯೂಬಲ್ಲೆಲ್ಲ ನೋಡ್ತೀರಾ, ಏನು ಸ್ವಿಚ್ ವರ್ಡು? ಈಗ ನಾವು ಲೈಟ್ ಆನ್ ಮಾಡಿದ ತಕ್ಷಣ, ಸ್ವಿಚ್ನ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಸೊ ಆ ಸ್ವಿಚ್, ಆ ಬಟನ್ನ ನಾವು ಪ್ರೆಸ್ ಮಾಡಿದ ತಕ್ಷಣ ನಮಗೆ ಬಲ್ಬ್ ಇರ್ಬೋದು, ಅಥವಾ ಲೈಟ್ ಇರ್ಬೋದು, ಫ್ಯಾನ್ ಇರ್ಬೋದು, ಆನ್ ಆಗುತ್ತೆ. ಸೊ ದಟ್ ಈಸ್ ಸ್ವಿಚ್. ಸೊ ಸ್ವಿಚ್ ವರ್ಡ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಅಂದರೆ, ನಾವು ಒಂದು ವರ್ಡ್ ಅದನ್ನು ಸ್ವಿಚ್ ವರ್ಡ್ ಆಗಿ, ಅಂದರೆ ಒಂದು ವರ್ಡನ್ನು ನಾವು ಹೇಳ್ತಾ 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 ರಿಲೇಷನ್ಶಿಪ್ಪಲ್ಲಿ ಇರುವಂಥ ಬ್ಲಾಕೇಜಸ್ಸು, ಅಂದರೆ ರಿಲೇಷನ್ಶಿಪ್ ಅನ್ನೋ ಒಂದು ಲೈಟ್ ಏನಿದೆ ಅದು ಆಫ್ ಆಗಿರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ರಿಲೇಷನ್ಶಿಪ್ ಕೆಟ್ಟದಾಗಿದೆ, ನಾವು ನಂದು ನನ್ನ ಹಸ್ಬೆಂಡು ಬಾಂಧವ್ಯ ಚೆನ್ನಾಗಿಲ್ಲ ಅನ್ನೋದು ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಕ್ರಿಯೇಟರ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡು. ಸೊ ಅಲ್ಲಿದ್ದಂತಹ ಲೈಟ್ ಏನಾಗ್ತಿರುತ್ತೆ, ದಿನೇ 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 ಬಲ್ಬ್ ಹೇಗೆ ಇದಾಗುತ್ತೋ ಆ ರೀತಿನೇ ಏನು ಬರ್ನ್ ಆಗುತ್ತೋ ಅದೇ ರೀತಿನೇ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಲೇಷನ್ಶಿಪ್ ಏರಿಯಾ ದಿನೇ 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 ಒಬ್ಬ ವ್ಯಕ್ತಿ ಬಗ್ಗೆ ಜಡ್ಜ್ಮೆಂಟ್ ಮಾಡಿ, ಅಯ್ಯೋ ನನ್ನ ಗಂಡ ನನ್ನ ಪ್ರೀತಿ ಮಾಡಲ್ಲ, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಹೊರಗಡೆನೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾರೆ, ಏನೇನೋ ಒಂದಷ್ಟು ಇರುತ್ತಲ್ಲ, ಜಡ್ಜ್ಮೆಂಟ್ಸ್ ಅಂತ ಕರಿತೀವಿ. ನೆಗೆಟಿವ್ ಫೀಲಿಂಗ್, ಥಾಟ್ಸ್, ಬಿಲೀಫ್, ಜಡ್ಜ್ಮೆಂಟ್ಸ್, ಇದೆಲ್ಲ ಮಾಡಿ 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 ರಿಲೇಷನ್ಶಿಪ್ ಏರಿಯಾದಲ್ಲಿರುವಂಥ ಲೈಟ್ ಏನಿತ್ತು ಆ ಲೈಟ್ನ ಬ್ಲಾಕೇಜಸ್, ನೆಗೆಟಿವಿಟಿಯಿಂದ ನಾವು ಆ ಲೈಟ್ ಏನಾಗಿದೆ, ಬರ್ನ್ ಆಗಿದೆ ಇವತ್ತಿನ ದಿನ. ಸೊ ಅದು ಮತ್ತೊಮ್ಮೆ ಲೈಟ್ ಬರಬೇಕು ಅಂದರೆ ಹೇಗೆ ಸಾಧ್ಯ? ಹೊಸ ಬಲ್ಬ್ನೇ ಹಾಕಬೇಕಲ್ವಾ? ಸೊ ಹೋಲ್ಡರ್ ಚೆನ್ನಾಗಿದೆ ಬಟ್ ಬಲ್ಬ್ ಕೆಟ್ಟಿದೆ. ಸೊ ಹೋಲ್ಡರ್ ಚೆನ್ನಾಗಿದೆ ಅಲ್ವಾ, ಹೋಲ್ಡರ್ಗೆ ಮತ್ತೆ ಯಾವುದೇ ಬಲ್ಬ್ ಹಾಕಿದ್ರು ಅಲ್ಲಿ ಲೈಟ್ ಬಂದೇ ಬರುತ್ತೆ. ಸೊ ಹೋಲ್ಡರ್ ಚೆನ್ನಾಗಿದೆ. ಸೊ ಹಾಗೇನೆ ಹೊಸ ಬಲ್ಬ್ನ ತಂದು ಹಾಕಬೇಕು. ಆ ಬಲ್ಬ್ ಹೇಗೆ ಮಾಡೋದು ರಿಲೇಷನ್ಶಿಪ್ಗೆ ಅಂತ ಅಂದರೆ, ಸ್ವಿಚ್ ವರ್ಡ್ನ ಮೂಲಕ ನೀವು ಏನು ವರ್ಡ್ನ ಚಾರ್ಟ್ ಮಾಡ್ತೀರಾ ಅದರಿಂದ ಆ ಒಂದು ಜಾಗದಲ್ಲಿ ಇರುವಂಥ ನೆಗೆಟಿವಿಟಿ, ಅಂಧಕಾರ ಅಂದರೆ ಕತ್ತಲೆ ಮೀನ್ಸ್ ನೆಗೆಟಿವ್ ಫೀಲಿಂಗ್, ಥಾಟ್ಸ್, ಬಿಲೀಫ್, ಏನೇನು ನಮ್ಮ ರಿಲೇಷನ್ಶಿಪ್ ಬಗ್ಗೆ, ಬರೀ ರಿಲೇಷನ್ಶಿಪ್ ಅಂತ ಅಲ್ಲ, ಹೆಲ್ತ್ ಇರ್ಬೋದು, ಕೆರಿಯರ್ ಇರ್ಬೋದು, ಮನಿ ಇರ್ಬೋದು, ಪ್ರತಿಯೊಂದು ಏರಿಯಾ ಕೂಡ ಬ್ಲಾಕೇಜಸ್ ಇಂದ ಅಂಧಕಾರ ತುಂಬಿರುತ್ತೆ, ಅಂದರೆ ಡಾರ್ಕ್ನೆಸ್ ತುಂಬಿರುತ್ತೆ. ಸೊ ಅಲ್ಲಿ ಲೈಟ್ ಬರಲಿ, ಸ್ವಿಚ್ ಆನ್ ಮಾಡಲಿ ಅಂದರೆ ಆಗೋದಿಲ್ಲ. ಸೊ ಸ್ವಿಚ್ ಆನ್ ಆಗಬೇಕು ಅಂದರೆ ಆ ವರ್ಡನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡಿದ್ರೆ ಅದೇ ಸ್ವಿಚ್ ವರ್ಡ್ ಆಗಿ ಕ್ರಿಯೇಟ್ ಆಗುತ್ತೆ. ನಮ್ಮ ಬದುಕಿನಲ್ಲಿ ಕಳ್ಕೊಂಡಿದ್ದಂತಹ ಲೈಟ್ಸ್, ಕಳ್ಕೊಂಡಿದ್ದಂತಹ ಬರ್ನ್ ಆದಂತಹ ಬಲ್ಬು ಕೂಡ ಆನ್ ಆಗುವಂಥ ಚಾನ್ಸಸ್ ಇರುತ್ತೆ. ರಿಲೇಷನ್ಶಿಪ್ ಚೆನ್ನಾಗಾಗತ್ತೆ ಬಿಕಾಸ್ ಸ್ವಿಚ್ ವರ್ಡ್, ಆ ವರ್ಡನ್ನು ಕ್ರಿಯೇಟ್ ಮಾಡುತ್ತೆ. ವರ್ಡ್ ನಾವು ಹೇಳ್ತಾ 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 ಅಲ್ಲೊಂದು ಬಲ್ಬ್ ಲೈಟ್ ಆನ್ ಆಗುತ್ತೆ, ದಟ್ ಈಸ್ ಸ್ವಿಚ್ ವರ್ಡ್. ಸೊ ಪ್ರತಿಯೊಂದು ಏರಿಯಾಗೆ, ಪ್ರತಿಯೊಂದು ಪ್ರಾಬ್ಲಮ್ಗೆ ಸ್ವಿಚ್ ವರ್ಡ್ನ ಮೂಲಕ ನೀವು ಈಸಿಯಾಗಿ ಸೊಲ್ಯೂಷನ್ನ ಪಡ್ಕೊಳ್ಬೋದು. ಇವತ್ತಿನ ದಿನ ನಾನಾ ರೀತಿಯ ಪ್ರತಿಯೊಬ್ಬರು ಕೂಡ ನಂತರ ತುಂಬ ಜನ ಕನ್ಸಲ್ಟೇಷನ್ ಬರೋರು, ಮತ್ತು ನಾನು ಯಾವುದೇ ಒಂದು ಸ್ವಿಚ್ ವರ್ಡ್ ಕ್ಲಾಸ್ ಇದ್ದಾಗ ಜಾಯ್ನ್ ಆದವರು ತುಂಬ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಾರೆ. ಮೇಡಮ್, ನಾನು ಇದನ್ನು ಚಾಂಟ್ ಮಾಡಿದೆ, ಈ ವರ್ಡ್ನ ನನ್ನ ಲೈಫಲ್ಲಿ ಮಿರಾಕಲಸ್ ಆಗಿ ಚೇಂಜ್ ಆಯಿತು,
ಈ ಒಂದು ವರ್ಡಲ್ಲಿ ಇಷ್ಟು ತಾಕತ್ತಿದೆ, ಇಷ್ಟು ಪವರ್ ಇದೆ ಅಂತ ಗೊತ್ತಿರಲಿಲ್ಲ ಅಂತ. ಎಸ್, ದಟ್ ಈಸ್ ದ ಪವರ್. ಸ್ವಿಚ್ ವರ್ಡಲ್ಲಿ ಆ ಪವರ್ ಇದೆ, ಏಂಜಲ್ ನಂಬರಲ್ಲಿ ಆ ಪವರ್ ಇದೆ. ಪ್ರತಿಯೊಂದು ನಂಬರ್ಸು ಪ್ರತಿಯೊಂದು ಗ್ರಹಕ್ಕೆ ಸಂಬಂಧಪಟ್ಟಿರುತ್ತೆ. ನಾವೆಷ್ಟು ಸಾರಿ ಏಂಜಲ್ ನಂಬರ್ನ ಹೇಳ್ತೀವಿ, ಅಷ್ಟು ಸಾರಿ ನಮ್ಮ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರುವಂಥ ಏನು ನೆಗೆಟಿವ್ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ ಅದು ಹೈ ಫ್ರೀಕ್ವೆನ್ಸಿಗೆ ಹೋಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಡಿಸೈರ್ ಫುಲ್ಫಿಲ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಇವತ್ತು ವಿಶೇಷವಾಗಿ ಈ ಒಂದು ಪವರ್ಫುಲ್ ಸ್ಪಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಯಾರ್ಯಾರ ಲೈಫು ಟ್ರೆಮೆಂಡಸ್ ಆಗಿ ಚೇಂಜ್ ಆಗಬೇಕು, ಒಂದು ಬದುಕಿನಲ್ಲಿ ಯಾವುದೇ ರೀತಿ ಬದಲಾವಣೆನೇ ಇಲ್ಲ ಅನ್ನೋರು ಈ ಒಂದು ಸ್ಪಿಚ್ ವರ್ಡ್ನ ನೀವು ಚಾಂಟ್ ಮಾಡಿ. ವಾಲ್ನೆಟ್, WALNUT, ವಾಲ್ನೆಟ್ ಅನ್ನೋ ಒಂದು ಸ್ಪಿಚ್ ವರ್ಡು. ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟೆನ್ಷನ್ ಇಟ್ಕೊಳ್ಳಿ. ಇಂಟೆನ್ಷನ್ ಇಟ್ಕೊಂಡು ನನಗೆ ಈ ಏರಿಯಾದಲ್ಲಿ ಚೇಂಜಸ್ನ ಕಾಣಬೇಕು ಯೂನಿವರ್ಸ್, ಸೊ ನಾನು ಈ ಒಂದು ಸ್ವಿಚ್ ವರ್ಡ್ನ ನಾನು ಚಾಂಟ್ ಮಾಡ್ತೀನಿ ಅಂತ ಹೇಳಿ ವಾಲ್ನಟ್ 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 ಚಾಂಟ್ ಮಾಡಿ. ವಾಲ್ನಟ್ ಯಾವ ಒಂದು ಗ್ರಹದ ಒಂದು ಇದು ಅನ್ನೋದು ನಾನು ಹೇಳ್ತೀನಿ, ಕೊನೆಗೆ ಒಂದು ಇದಿದೆ. ಸೊ ವಾಲ್ನಟ್ ಅಂತ ಚಾಂಟ್ ಮಾಡಿ. ಇದು ಒಂದು ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಕರಿತೀವಿ. ಸೊ ವಾಲ್ನಟ್ 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 ಇಂಟೆನ್ಷನ್ ಇಟ್ಕೊಂಡು ಹೇಳಿ. ಇನ್ನೊಂದು 140.25 ಹರ್ಟ್ಸ್. ಹರ್ಟ್ಸ್ ಅಂದರೆ ಏನು ಹರ್ಟ್ಸ್ ಅಂತ ಕೇಳ್ತೀರಾ. ಸೊ ಹರ್ಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು 91.1 ಟ್ಯೂನ್ ಮಾಡ್ತೀರಾ. ಸೊ 91.1 ನಿಮ್ಗೆ ಗೊತ್ತಿದೆ, ನೀವು ಟ್ಯೂನ್ ಮಾಡ್ತೀರಾ. ಸೊ 91.1 ಕನ್ನಡ FM ಏನಿದೆ ಚಾನಲ್ ಟ್ಯೂನಿಂಗು, ಅದಕ್ಕೆ ನಾವು ರೀಚ್ ಆಗ್ತೀವಿ. 98.5 ಅಥವಾ 101.1 ಈ ಎಲ್ಲ FM ಸ್ಟೇಷನ್ ಏನಿದೆ ಅದೊಂದು ಫ್ರೀಕ್ವೆನ್ಸಿ, ಅದೊಂದು ಹರ್ಟ್ಸ್, ಅದು ಫ್ರೀಕ್ವೆನ್ಸಿ. ಸೊ ಹಾಗೇನೇ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಬೇಕು, ಅಥವಾ ನಮ್ಮ ಒಂದು ಡಿಸೈರ್ಸ್ ಫುಲ್ಫಿಲ್ ಆಗಬೇಕು, ಅಥವಾ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಆಗಬೇಕು ಅಂದರೆ, ನಮ್ಮ ಜೀವನದಲ್ಲಿ ಚೇಂಜಸ್ ಆಗಬೇಕು ಅಂದರೆ ಆ ಹರ್ಟ್ಸ್ಗೆ ರೀಚ್ ಆಗಬೇಕು. ಪ್ರತಿಯೊಂದಕ್ಕೂ ಒಂದು ಹರ್ಟ್ಸ್ ಅಂತ ಇರುತ್ತೆ. ಸೊ ಆ ಒಂದು ಹರ್ಟ್ಸ್ ಯಾವುದು ಅಂದರೆ 140.25 ಹರ್ಟ್ಸ್. ಸೊ ನೀವು ನಿಮ್ಮ ಒಂದು ಪ್ರತಿದಿನ ನಿಮ್ಮ ಎಡಗೈಯಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ 140.25 ಹರ್ಟ್ಸ್ ಅಂತ ಬರ್ಕೊಂಡು ರೌಂಡ್ ಸರ್ಕಲ್ ಹಾಕಿ. ಯಾವುದಕ್ಕೆ ಬರ್ಕೊತಿದ್ದೀರಾ ಅನ್ನೋದು ಇಂಟೆನ್ಷನ್ ಇರಲಿ. ಸೊ ನಾನು ಈ ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ತಾ ಇದ್ದೀನಿ, ನಾನು ಹ್ಯಾಪಿ ಇಲ್ಲ, ಪ್ರತಿದಿನ ಸ್ಯಾಡಲ್ಲಿ ಇರ್ತೀನಿ. ಸೊ ಹ್ಯಾಪಿ ಫ್ರೀಕ್ವೆನ್ಸಿನ ಆ್ಯಕ್ಟಿವೇಟ್ ಮಾಡಲಿಕ್ಕೆ ನಾನು ಬರ್ಕೊತಾ ಇದ್ದೀನಿ ಯೂನಿವರ್ಸ್. ಸೊ ಹ್ಯಾಪಿನ ತಂದುಕೊಡು, ಅಥವಾ ಎಲ್ಲ ಎನಿಥಿಂಗ್ ನಿಮಗೇನು ಬೇಕು ಅದನ್ನು ನೀವು ಪ್ರತಿದಿನ ಬರ್ಕೊಳ್ಳಿ. 43 ಡೇಸ್ ಮಿನಿಮಮ್ ಮಾಡಿ. ಇಟ್ಸ್ ಎ ಪವರ್ಫುಲ್ ಹಾರ್ಟ್ಸ್ ಫ್ರೀಕ್ವೆನ್ಸಿಗೆ ನೀವು ರೀಚ್ ಆಗ್ತೀರಾ. ಇನ್ನು ಮೂರನೇದು ಬಂದ್ಬಿಟ್ಟು ಯಾರ್ಯಾರ ರಿಲೇಷನ್ಶಿಪ್ ತೊಂದರೆಗೆ ಒಳಗಾಗಿದೆ. ಸೊ ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ. ಟುಗೆದರ್, TOGETHER, ಟುಗೆದರ್. ಇಟ್ಸ್ ಎ ವೆರಿ ವೆರಿ ಪವರ್ಫುಲ್. ಟುಗೆದರ್. ಯಾರ್ಯಾರ ರಿಲೇಷನ್ಶಿಪ್ ಬ್ರೇಕ್ ಆಗಿದೆ, ಬ್ರೋಕನ್ ಆಗಿದೆ, ಒಂದು ಬಾಂಡೇಜ್ ಇಲ್ಲ, ಒಂದು ಖುಷಿ ಇಲ್ಲ, ಒಂದು ಪ್ರೀತಿಯ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಸ್ವೀಟನ್ನು ಇಲ್ಲ, ಮದುವೆ ಆದಾಗ ಇದ್ದಂತಹ ಸ್ವೀಟ್ನೆಸ್ಸು, ಆ ಕೇರಿಂಗು, ಆ ಲವ್ವಿಂಗು ಇಲ್ಲ ಅನ್ನೋರು ಟುಗೆದರ್ 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 ಚಾಂಟ್ ಮಾಡಿ. ಅನ್ಲಿಮಿಟೆಡ್ ಟೈಮ್ಸ್ ಚಾಂಟ್ ಮಾಡಿ. ಟುಗೆದರ್ ಅಂದಾಗ ನೀವಿಬ್ರು ಒಂದಾಗ್ತೀರಾ. ಯೂನಿವರ್ಸ್ಗೆ ಗೊತ್ತಾಗುತ್ತೆ, ಸ್ವಿಚ್ ವರ್ಡ್ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ನಾನು ಹೇಳೋದ್ನೆಲ್ಲ ಬಲ್ಪ್ ಆನ್ ಆದಂಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಳ್ಕೊಂಡಿರುವಂಥ ಸ್ವೀಟ್ನೆಸ್, ಲೈಟ್, ಕೇರಿಂಗ್, ಆಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದು, ಬಾಂಡೇಜು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ದೂರ ಆಗಿ ಒಂದು ಒಳ್ಳೆ ಬಾಂಡೇಜ್ ಬೆಳೆಯುತ್ತೆ. ಸೊ ಟುಗೆದರ್ನ ಚಾಂಟ್ ಮಾಡಿ. ಆ್ಯಂಡ್ 528 ಹರ್ಟ್ಸ್ನ ನಿಮ್ಮ ಒಂದು ಎಡಗೈಯಲ್ಲಿ ರೆಡ್ ಕಲರ್ ಪೆನ್ನಲ್ಲಿ ಬರ್ಕೊಳ್ಳಿ. ಇಟ್ಸ್ ಎ ವೆರಿ ವೆರಿ ಪವರ್ಫುಲ್. ಲವ್ ಫ್ರೀಕ್ವೆನ್ಸಿನ ಎನ್ಹ್ಯಾನ್ಸ್ ಮಾಡುವಂಥದ್ದು, ನಮ್ಮ ಹಾರ್ಟ್ ಚಕ್ರನ ಆ್ಯಕ್ಟಿವೇಟ್ ಮಾಡುವಂಥ ಹರ್ಟ್ಸ್ ಅಂದರೆ 528 ಹರ್ಟ್ಸ್. ಓಕೆನಾ? ಸೊ ಈ ಒಂದು ಸ್ವಿಚ್ ವರ್ಡ್ನ ನಾನು ಏನು ಕೊಟ್ಟಿದ್ದೀನಿ, ಇಟ್ಸ್ ಎ ಪವರ್ಫುಲ್ ಸ್ವಿಚ್ ವರ್ಡು. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. 528 ಹರ್ಟ್ಸ್ ಏನಿದೆ ಅದು ಲವ್ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ 140.25 ಹರ್ಟ್ಸ್ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್, ನಿಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡಿಸಲಿಕ್ಕೆ ಒಂದು ಹರ್ಟ್ಸ್, ಆ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡೋವಂಥ ಒಂದು ಸ್ವಿಚ್ ವರ್ಡ್ ಹಾಗೂ ಹರ್ಟ್ಸ್, ವಾಲ್ನೆಟ್ ಆ್ಯಂಡ್ ಟುಗೆದರ್ ತುಂಬಾ ಪವರ್ಫುಲ್ಲು. ಸೊ ಚಾಂಟ್ ಮಾಡಿ. ಇದೇ ತಿಂಗಳು 11ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ 7 ಡೇಸ್ ಅಡ್ವಾನ್ಸ್ ಲೆವೆಲ್ ಸ್ವಿಚ್ ವರ್ಡ್ ಕ್ಲಾಸು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ ಇದು. ಸೊ ಇಲ್ಲಿ ನೀವು ಏನೇನು ತಿಳ್ಕೊತೀರಾ ಅಂದರೆ, ನಾನು ನಿಮಗೆ ಹೇಳಿದೆ, ಜಸ್ಟ್ ವಾಲ್ನೆಟ್ ಇರ್ಬೋದು, ಒಂದು ಟುಗೆದರ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬ್ರೋಕನ್ ಆಗಿರೋ ರಿಲೇಷನ್ಶಿಪ್ನ ಹೇಗೆ ಸೇರಿಸುತ್ತೆ,
ಅದೇ ರೀತಿ ರಿಲೇಷನ್ಶಿಪ್ಪು, ಹೆಲ್ತು, ಮನಿ ಏರಿಯಾ, ಕೆರಿಯರು, ಜಾಬು, ಬಿಸ್ನೆಸ್ಸು, ಎಜುಕೇಷನ್ ರಿಲೇಟೆಡ್. ಯಾಕೆಂದರೆ ಮುಂದೆ ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ. ಏನು 10th ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಟೆನ್ಷನ್ ಇದೆ, ನಮ್ಮ ಮಕ್ಕಳು ಟಾಪಲ್ಲಿ ಬರಬೇಕು, ಚೆನ್ನಾಗಿ ಓದಬೇಕು ಅಂತ. ಸೊ ನಿಮ್ಮ ಮಕ್ಕಳು ಚೆನ್ನಾಗಿ ಓದಲಿಕ್ಕೆ ಆ ಸ್ವಿಚ್ ವರ್ಡ್ ಇರ್ಬೋದು. ಜೊತೆಗೆ ಜಾಬ್ ಸಿಗ್ತಾ ಇಲ್ಲದವರು ಜಾಬಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಾ ಇರೋರು, ಆ್ಯಂಡ್ ಹೆಲ್ತ್ ರಿಲೇಟೆಡು, ಈವನ್ ಸ್ಕಿನ್ ಫೇಸ್ ಗ್ಲೋ ಆಗಬೇಕು ಅಂದರೆ ಅದಕ್ಕೆ ಸ್ವಿಚ್ ವರ್ಡು. ಆಮೇಲೆ ಚೈಲ್ಡ್ ಬರ್ತ್, ಸಂತಾನ ಭಾಗ್ಯ ಇದುವರೆಗೂ ಇಲ್ಲ ಅನ್ನೋರಿಗೆ ಆ ಒಂದು ಚೈಲ್ಡ್ ಬರ್ತದು. ಹಾಗೂ ನಾನಾ ಒಂದು ಎಲ್ಲ ರೀತಿಯ ಪ್ರಾಬ್ಲಮ್ಗೆ, ಟ್ರಾವೆಲ್ಲು, ಅಬ್ರಾಡಿಗೆ ಹೋಗಿ ಸೆಟಲ್ ಆಗಬೇಕು, ಹೈಯರ್ ಲೆವೆಲ್ ಸ್ಟಡೀಸ್ದಿರ್ಬೋದು, ಮತ್ತು ಯಾವುದೇ ಒಂದು ಡಿಸೀಸ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದು ಏರಿಯಾಗೂ ಕೂಡ ಸ್ವಿಚ್ ವರ್ಡ್ ಇದೆ. ಆ ಸ್ವಿಚ್ ವರ್ಡು ಅಡ್ವಾನ್ಸ್ ಲೆವೆಲ್ ನೀವು ಕಲ್ತ್ಕೊತೀರಾ ಪ್ರತಿಯೊಂದು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು. ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ತೊಂದರೆ ಆಗಿದೆ, ನಿಮ್ಮ ಹಸ್ಬೆಂಡ್ ನೀವು ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಗೊತ್ತಾಗಬೇಕು. ಎಲ್ಲ ಹೆಣ್ಮಕ್ಳಿಗೆ ಇದು ಸರ್ವೇ ಸಾಮಾನ್ಯ ಆಸೆ ಇರುತ್ತೆ, ನನ್ನ ಗಂಡ ನಂಗೆ ಹರ್ಟ್ ಮಾಡೋದು, ನಂಗೆ ನೋವು ಕೊಟ್ಟರು, ನಂಗೆ ಬೈದರು, ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಗೊತ್ತಾಗಬೇಕು ಅಂತ. ಸೊ ಆ ತಪ್ಪಿನ ಅರಿವಾಗಕ್ಕೂ ಒಂದು ಸ್ವಿಚ್ ವರ್ಡ್ ಇದೆ. ಅದನ್ನು ಚಾಂಟ್ ಮಾಡಿದ್ರೆ ಅವರ ತಪ್ಪು ಅವರಿಗೆ ಅರಿವಾಗತ್ತೆ. ಸೊ ಸಪೋಸ್ ಯಾರೋ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾ ಇರ್ತಾರೆ, ನಿಮಗೆ ಅವ್ರಿಗೆ ಬರೋದು ನಿಮ್ಗೆ ಇಷ್ಟ ಇರಲ್ಲ, ಓಕೆ. ಸೊ ಅಟ್ ಪ್ರೆಸೆಂಟ್ ಅವರು ಆಲ್ರೆಡಿ ಬರ್ತಿದ್ದೀವಿ, ಇನ್ನೊಂದು ನಾಳೆದ್ರಲ್ಲಿ ಬರ್ತೀವಿ ಅಂತ ಹೇಳ್ತಾರೆ, ಊರಿಗೆ ವೆಕೇಶನ್ ಪ್ಲ್ಯಾನ್ ಹಾಕಿರ್ತಾರೆ. ಬಟ್ ನಿಮಗೆ ಅವ್ರು ಬರೋದು ಇಷ್ಟ ಇರಲ್ಲ, ನಿಮ್ಮ ಹಸ್ಬೆಂಡ್ಗೆ ಹೇಳಲಿಕ್ಕೆ ನಿಮ್ಗೆ ಆಗಲ್ಲ, ಬಿಕಾಸ್ ಹಸ್ಬೆಂಡ್ ಅವರು ರಿಲೇಷನ್ನು, ನಿಮ್ಮ ಜೊತೆ ಜಗಳಗಳು ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡ್ಬೋದು ಆ ಟೈಮಲ್ಲಿ ಅಂದರೆ ಇಮ್ಮಿಡಿಯೇಟ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿದ್ರೆ ಅವ್ರು ಬರೋವಂಥ ಒಂದು ಏನು ಬರಬೇಕು ನಿಮ್ಮ ಮನೆಗೆ ಅಂದ್ಕೊಂಡಿದ್ದಾರೆ ಅದು ಇಮಿಡಿಯೇಟ್ ಕ್ಯಾನ್ಸಲ್ ಆಗುತ್ತೆ. ಸೊ ವೆರಿ ವೆರಿ ಪವರ್ಫುಲ್. ನನ್ನ ಅಡ್ವಾನ್ಸ್ ಲೆವೆಲ್ ಸ್ವಿಚ್ ವರ್ಡ್ ಕ್ಲಾಸ್ ಯಾರ್ಯಾರು ತೊಗೊಂಡಿದ್ರು ಇವತ್ತಿಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾರಾದರೂ ಬರ್ತಾ ಇದ್ರೆ ಇಮಿಡಿಯೇಟ್ ಆ ಸ್ವಿಚ್ ವರ್ಡ್ನ ಚಾಂಟ್ ಮಾಡ್ತಾರೆ, ಇಮಿಡಿಯೇಟ್ ಗೆಸ್ಟ್ ಬರಲ್ಲ, ಮುಂದೆ ಬರೋಣ ಆ ಥರ ಪೋಸ್ಟ್ಪೋನ್ ಮಾಡ್ಕೊತಾರೆ, ಇಲ್ಲ ಕ್ಯಾನ್ಸಲ್ ಮಾಡ್ಕೊತಾರೆ, ಇಲ್ಲ ಬೇರೆ ಕೆಲಸ ಬರುತ್ತೆ. ಅಷ್ಟು ಪವರ್ಫುಲ್ ಸ್ವಿಚ್ ವರ್ಡು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದು ಓನ್ಲಿ ನಾಟ್ ಫಾರ್ ರಿಲೇಷನ್ಶಿಪ್, ಎಜುಕೇಷನ್ ಕ್ಲಾಸ್ ಚಾಪರ್ ಬರಬೇಕು, ನಿಮ್ಮ ಮಕ್ಕಳು ಒಳ್ಳೆ ಎಜುಕೇಷನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಮೆಮೊರಿ ಪವರ್ ಇನ್ಕ್ರೀಸ್ ಆಗಬೇಕು, ಓದಿರೋದು ಇದಾಗಬೇಕು ಅಂದರೆ ಅದರ ಜೊತೆ ಎನರ್ಜಿ ಸರ್ಕಲ್ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಏರಿಯಾಗೂ ಎನರ್ಜಿ ಸರ್ಕಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎನರ್ಜಿ ಸರ್ಕಲ್ನ ನೀವು ಹೇಗೆ ಜಸ್ಟ್ ಅದ್ರ ಮೇಲೆ ನೀರಿಟ್ಟು ನಿಮ್ಮ ಮನೆಯಲ್ಲಿರೋರಿಗೆ ಕೊಡೋದ್ರಿಂದ ಅವರ ಮೈಂಡ್ ಆ್ಯಂಡ್ ಅವರ ಒಂದು ನೇಚರೇ ಬದಲಾವಣೆ ಆಗುತ್ತೆ. ಎಂಥ ಒಂದು ಹಠವಾದಿ ಪರ್ಸನ್ನು ಕೂಡ ಬದಲಾಯಿಸ್ಬೋದು ಎನರ್ಜಿ ಸರ್ಕಲಿಂದ. ಸೊ ಆ ಎನರ್ಜಿ ಸರ್ಕಲ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಮ್ಯಾನಿಫೆಸ್ಟೇಷನ್ ಡಿಸೈರ್ಸ್ ಏನೇನಿರುತ್ತೆ ಆ ಒಂದು ಏಂಜಲ್ ನಂಬರ್ನ ಮೂಲಕ ಇರ್ಬೋದು, ಈಗ ನಾನೇನು ಹೇಳಿದೆ ಹರ್ಟ್ಸ್ ಮೂಲಕ ನಮ್ಮ ಆಸೆಗಳನ್ನ ಹೇಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ಅದರ ಬಗ್ಗೆ ಕೂಡ ನಾನು ಈ ಕ್ಲಾಸಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ವಾಲ್ನಟ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಆ ವಾಲ್ನಟ್ ಅನ್ನೋದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಾಟ್ ಫಾರ್ ಓನ್ಲಿ ವಾಲ್ನಟ್, ಏನು 9 ಗ್ರಹಕ್ಕೆ ಒಂದೊಂದು ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಇದೆ. ಅದನ್ನು ನೀವು ಜಸ್ಟ್ ಚಾಂಟ್ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಇರುವಂಥ ಗ್ರಹಗಳು ಒಂದು ನೀಚ ಸ್ಥಾನದಲ್ಲಿದ್ದರೆ ಅಥವಾ ಒಂದು ಬ್ಯಾಡ್ ಪೊಸಿಷನಲ್ಲಿದ್ದರೆ ಅದು ಆ್ಯಕ್ಟಿವೇಟ್ ಏನಿದೆ ಅದಾಗ್ದಲೇ ಅದು ಒಳ್ಳೆಯ ಒಂದು ಕೆಲಸ ಮಾಡಿಕೊಡುತ್ತೆ. ಅಂದರೆ ಗ್ರಹಗಳು ನಿಮಗೆ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಆ ಬ್ಯಾಚ್ ಫ್ಲವರ್ ರೆಮಿಡಿ ಅಷ್ಟು ಪವರ್ಫುಲ್ಲು. ಸೊ ಆ ಬ್ಯಾಚ್ ಫ್ಲವರ್ ರೆಮಿಡಿನ ಹೇಗೆ ನಾವು ಯೂಸ್ ಮಾಡೋದು, ಪ್ರತಿಯೊಂದು ಗ್ರಹಕ್ಕೆ ಯಾವ್ಯಾವ ಬ್ಯಾಚ್ ಫ್ಲವರ್ ರೆಮಿಡಿ ಇದೆ, ಸಡನ್ನಾಗಿ ಈಗ ಪ್ರಾಬ್ಲಮ್ ಬಂತು, ಸೊ ಯಾವ ಬ್ಯಾಚ್ ಫ್ಲವರ್ ರೆಮಿಡಿನ ನಾವು ಫಾಲೋ ಮಾಡಬೇಕು, ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ತುಂಬ ಜನ ಎಸ್ಪೆಷಲಿ ಹುಡುಗಿರು ಅಂದರೆ ಮದುವೆ ಆದವರು ತುಂಬಾ ಇದು ಪ್ರಾಬ್ಲಮಲ್ಲಿ ಇದ್ದೀರಾ. ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೆ ಇರ್ತಾರೆ, ತುಂಬ ಟಾರ್ಚರ್ ಮಾಡ್ತಿರ್ತಾರೆ ನಿಮ್ಮ ಅತ್ತೆ ಮಾವ ಅಥವಾ ನಿಮ್ಮ ನಾದ್ನಿ ಸಮಥಿಂಗ್, ಯಾರೋ ಒಬ್ಬರು ಮನೇಲಿರೋ ಫ್ಯಾಮಿಲಿಯವರು, ಅಥವಾ ಅವ್ರ ಜೊತೆ ಇರೋಕ್ಕೆ ಇಷ್ಟ ಆಗ್ತಿರಲ್ಲ, ಸಪ್ರೇಟ್ ಬರಬೇಕು ಅಂತ ಇರುತ್ತೆ. ನಿಮ್ಮ ಹಸ್ಬೆಂಡ್ ನಿಮ್ಮ ಪ್ರೀತಿ ನೋಡ್ತಾ ಇರಲ್ಲ, ಒಂದು ಒಳ್ಳೆ ಬಾಂಧವ್ಯ ನಿಮ್ಮಿಬ್ಬರ ಜೊತೆ ಇರಲಿಕ್ಕೆ ಮೂರನೇ ವ್ಯಕ್ತಿಗಳು ಬಿಡ್ತಾ ಇರಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಇದ್ದಾಗ ಹೇಗೆ ಅದರಿಂದ ಹೊರಗೆ ಬರೋದು ಅಂತ ನೀವು ಹುಡುಕ್ತಾ ಇದ್ರೆ, ಸೊ ದಿಸ್ ಈಸ್ ಬೆಸ್ಟ್ ಕ್ಲಾಸ್. ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಇದರಲ್ಲಿ ಕೂಡ ಹೇಗೆ ನೀವು ಆ ಒಂದು ತೊಂದರೆಯಿಂದ ಹೊರಗೆ ಬರೋದು, ಹೇಗೆ ಒಂದು ನಿಮ್ಮದೇ ಆದಂಥ ಒಂದು ಮನೇನ ಮಾಡ್ಕೊಳ್ಬೋದು. ಕೇವಲ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ಯಾವುದೇ ಜಗಳ ಇಲ್ಲ, ಯಾವುದೇ ವಾದ ವಿವಾದ ಇಲ್ದಲೆ ಸ್ಮೂತಾಗಿ ಹೇಗೆ ಸಿಚುವೇಶನ್ನ, ಎಂಥ ಪ್ರಾಬ್ಲಮ್ ಬಂದರೂ ಕೂಡ ನೀವು ಸ್ವಿಚ್ ವರ್ಡ್ನ ನೀವು ಕಲ್ತ್ಕೊಂಡ್ರಿ ಅಂದರೆ ಎಂಥ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ನಿಮಗೆ ಸ್ವಿಚ್ ವರ್ಡ್ ಮೂಲಕ ಜಸ್ಟ್ ಚಾಂಟ್ ಮಾಡ್ತಾ ಇದ್ದರೆ ಸಾಕು, ಆಟೋಮೆಟಿಕಲಿ
ಎಂಥ ರಿಲೇಷನ್ಶಿಪ್ ಇದ್ದರೂ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಬದಲಾವಣೆ ಆಗುತ್ತೆ. ಸೊ ಈ ಸರಿ ಅಡ್ವಾನ್ಸ್ ಲೆವೆಲ್ ಸ್ವಿಚ್ ವರ್ಡ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ಇರುತ್ತೆ. ಈ ಸರಿ ಮತ್ತೊಮ್ಮೆ ಈ ಒಂದು ಕ್ಲಾಸ್ ಇರಲ್ಲ. ಈಗೇನು ಹೇಳಿದೆ ಇಷ್ಟನ್ನು ನೀವು ಕಲ್ತ್ಕೊತೀರೋ, ಇದರ ಜೊತೆ ಇನ್ನೂ ಸಾಕಷ್ಟು ಇದ್ದಾವೆ. ಸೊ 7 days ಕ್ಲಾಸ್ ಇದೆ. 11th ಸ್ಟಾರ್ಟ್ ಆಗ್ತಾ ಇದೆ, ಮಾರ್ಚ್ 11th ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಈವ್ನಿಂಗ್ ಕ್ಲಾಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಪ್ರಾಬ್ಲಮ್ಗೆ ಸ್ವಿಚ್ ವರ್ಡ್ನ ಮೂಲಕ ಸಾಕಷ್ಟು ನಿಮ್ಮ ಎಲ್ಲ ತೊಂದರೆಗೆ ಪರಿಹಾರ ಇದೆ. ನಾಟ್ ಫಾರ್ ಓನ್ಲಿ ಸ್ವಿಚ್ ವರ್ಡ್ನ ಕೊಡ್ತಾ ಇಲ್ಲ, ನಾನು ಏಂಜಲ್ ನಂಬರ್ ಕೊಡ್ತಾ ಇದ್ದೀನಿ, ಹರ್ಡ್ಸ್ ಕೊಡ್ತಾ ಇದ್ದೀನಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಡಿಸೈರ್ ಫುಲ್ಫಿಲ್ ಆಗೋದಕ್ಕೆ, ಸ್ಪೀಡಪ್ ಆಗೋದಕ್ಕೆ ಎಲ್ಲ ಏಂಜಲ್ ನಂಬರ್ ಕೊಡ್ತೀನಿ. ಬ್ಯಾಚ್ ಫ್ಲವರ್ ರೆಮಿಡಿ ಹೇಳ್ಕೊಡ್ತೀನಿ. ಆ್ಯಂಡ್ ಯಾವ್ಯಾವ ಗ್ರಹಕ್ಕೆ ಈಗ ನಿಮಗೆ ಚಂದ್ರ ವೀಕ್ ಇದೆ, ಚಂದ್ರ ವೀಕ್ ಇದ್ದಾಗ ಯಾವ ಒಂದು ಬ್ಯಾಚ್ ಫ್ಲವರ್ ರೆಮಿಡಿನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಚಂದ್ರ ಸ್ಟ್ರಾಂಗ್ ಆಗುತ್ತೆ. ಚಂದ್ರ ಸ್ಟ್ರಾಂಗ್ ಆದರೆ ಮನಸ್ಸು ನೆಮ್ಮದಿಯಾಗಿರುತ್ತೆ, ಹ್ಯಾಪಿಯಾಗಿರ್ತೀರಾ, ಖುಷಿಯಾಗಿರ್ತೀರಾ. ಅಮ್ಮನ ಆರೋಗ್ಯ ಕೆಟ್ಟಿದ್ರೆ ಚಂದ್ರ ವೀಕ್ ಇರುತ್ತೆ. ಸೊ ಪ್ರತಿಯೊಂದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ತಿಂಗಳು ಮಾರ್ಚ್ 11ನೇ ತಾರೀಕು ಈ ಒಂದು ಅಡ್ವಾನ್ಸ್ ಲೆವೆಲ್ ಸ್ವಿಚ್ ವರ್ಡ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಎ ವೆರಿ 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 ಲೋ ಪ್ರೈಸ್ ಇದೆ. ಫೀಸು ತುಂಬ ಲೋ ಪ್ರೈಸು. ನಂದು ಒಂದು ದಿನಕ್ಕೆ 2222 ಇರುತ್ತೆ. ಬಟ್ ಎಲ್ಲರಿಗೂ ಈ ಸ್ವಿಚ್ ವರ್ಡ್ ಒಂಥರ ಆರಾಮ್ಸೆ ಚಾಂಟ್ ಮಾಡ್ಬೋದು. ಎಲ್ಲೇ ಹೋಗ್ತಾ ಎಲ್ಲೇ ಬರ್ತಾ. ನಾವು ಸ್ಪಿರಿಚುಯಾಲಿಟಿ ನಾವೇನೋ ಫಾಲೋ ಮಾಡಿದ್ರೆ ಚಪ್ಪಲಿ ಹಾಕೊಂಡು ಮಾಡಬಾರ್ದು, ಅಥವಾ ಒಂದು ಕಡೆ ಕೂತ್ಕೊಂಡು ಮಾಡಬೇಕು, ಉತ್ತರ ಕೂತ್ಕೋಬೇಕು, ಪೂರ್ವ ಕೂತ್ಕೋಬೇಕು, ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು. ಇದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಸ್ವಿಚ್ ವರ್ಡ್ಗೆ ಅದಿಲ್ಲ. ಇಮಿಡಿಯೇಟ್ ನಿಮಗೆ ಪ್ರಾಬ್ಲಮ್ ಬಂತ ಇಮಿಡಿಯೇಟ್ ನಿಮ್ಮ ಜಾಗದಲ್ಲಿ ನೀವು ಚಾಂಟ್ ಮಾಡ್ಬೋದು. ಅಷ್ಟು ಪವರ್ಫುಲ್ಲು, ಅಷ್ಟು ನಿಮ್ಮ ಬದುಕನ್ನು ಬದಲಾಯಿಸುವಂಥ ಅಮೇಝಿಂಗ್ ಆಗಿರೋ ಸ್ವಿಚ್ ವರ್ಡ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಅತಿ ಕಡಿಮೆ 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 ಫೀಸ್ ಇರೋದು. ಸೊ ಕೂಡಲೇ ಬುಕ್ ಮಾಡ್ಕೊಳ್ಳಿ, ಈ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಕೇವಲ ಕಡಿಮೆ ಜನಕ್ಕೆ ಮಾತ್ರ, ಜಾಸ್ತಿ ಜನ ಸೇರಿಸ್ಕೊಳ್ಳಲ್ಲ ಈ ಒಂದು ಅಡ್ವಾನ್ಸ್ ಲೆವೆಲ್ ಕ್ಲಾಸ್ಗೆ. ಸೊ ಆದಷ್ಟು ಬೇಗ ನೀವು ಪೇರೆಂಟ್ಸ್ ಆದಲ್ಲಿ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಅಥವಾ ಅಡಿಕ್ಷನ್ ಚಟ ಇದ್ದರೆ, ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ, ಅಥವಾ ನೀವೊಬ್ರು ಎಂಪ್ಲಾಯಿ ಆಗಿದ್ರೆ, ಜಾಬ್ ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ ಅಂದರೆ, ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮಲ್ಲಿ ಇದ್ದರೆ, ಅಥವಾ ಇನ್ನೂ ಮ್ಯಾರೇಜ್ಗೆ ಪ್ರಪೋಸಲ್ ಬರ್ತಾ ಇಲ್ಲ, ಒಳ್ಳೆ ಪ್ರಪೋಸಲ್ ಅಂದರೆ, ಅಥವಾ ಆಲ್ರೆಡಿ ನೀವು ಲವ್ ಮಾಡ್ತಾ ಇದ್ದೀರಾ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮ್ಯಾರೇಜ್ಗೆ ಒಪ್ಕೊತಾ ಇಲ್ಲ, ಇಂಟರ್ ಕ್ಯಾಸ್ಟ್ ಇರ್ಬೋದು, ಅಥವಾ ಏನೇ ಪ್ರಾಬ್ಲಮ್ ಇರ್ಬೋದು. ಸೊ ಒಪ್ಕೊಳ್ಬೇಕು ಅಂತಂದರೆ, ಅಥವಾ ವಿದೇಶಕ್ಕೆ ಹೋಗಿ ಟ್ರಾವೆಲ್ ಮಾಡಬೇಕು, ಅಥವಾ ನಿಮ್ಮ ಹಸ್ಬೆಂಡ್ಗೆ ವಿದೇಶದಲ್ಲಿ ಕೆಲಸ ಸಿಗಬೇಕು ಅನ್ನೋ ಆಸೆ ಇರುತ್ತೆ, ಆ ಒಂದು ಕ್ಯಾಟಗರಿಯಲ್ಲಿ ನೀವಿದ್ರೆ, ಅಥವಾ ಎಜುಕೇಷನ್ ರಿಲೇಟೆಡ್ ಪ್ರಾಬ್ಲಮಲ್ಲಿ ನೀವಿದ್ರೆ, ಓದೋದಕ್ಕೆ ಅಡಚಣೆ ಬರ್ತಾ ಇದೆ, ಅಥವಾ ಮನಿಯ ರಿಲೇಟೆಡ್ ಪ್ರಾಬ್ಲಮಲ್ಲಿ ಇದೆ, ಬಿಸ್ನೆಸ್ ಮಾಡ್ತಿದ್ದೀರಾ ಲಾಸ್ ಆಗ್ತಾ ಇದ್ರೆ, ಅಥವಾ ಆಫೀಸಲ್ಲಿ ಬಾಸ್ ನಿಮ್ಮ ಜೊತೆ ಚೆನ್ನಾಗಿಲ್ಲ ಅಂದರೆ, ಅಥವಾ ನಿಮ್ಮ ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯ ಇಲ್ಲ ಅಂದರೆ, ಹೆಲ್ತ್ ರಿಲೇಟೆಡ್ ಡಿಸೀಸ್ ಪ್ರಾಬ್ಲಮ್ಗಳಿದೆ, ಅಥವಾ ನಿಮಗೆ ಚೈಲ್ಡ್ ಬರ್ತೇ ಇಲ್ಲ, ಸಂತಾನ ಭಾಗ್ಯ ಅನ್ನೋದೇ ನಿಮಗಿಲ್ಲ, ತುಂಬ ಇಯರ್ಸ್ ಆಯಿತು ಅಂತ ಅಂದರೆ, ಯಾವುದೇ ಕೋರ್ಟ್ ಕೇಸ್ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ಡಿಆಕ್ಟಿವೇಟ್ ಮಾಡೋದು, ಆಲ್ರೆಡಿ ನಿಮ್ಮ ಬಾಡಿಲಿ ಬಂದು ಸೇರಿದೆ. ಜಸ್ಟ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡ್ತಾ ಮಾಡ್ತಾ ಆ ಒಂದು ಏನು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದು ಊಟದಿಂದ ಮದ್ದು ಹಾಕಿರ್ಬೋದು, ಅಥವಾ ಕಣ್ಣಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ತಿನ್ಸಿರ್ಬೋದು, ಎಲೆ ಅಡಿಕೆ ಏನೇ ಇರ್ಬೋದು, ಏನೇ, ಅಥವಾ ನಿಮ್ಮ ಕೂದಲನ್ನು ತೊಗೊಂಡೋಗಿ ಮಾಡಿರ್ಬೋದು, ನಿಮ್ಮ ನೇಲ್ಸ್ನ ತೊಗೊಂಡೋಗಿ ಮಾಡಿ, ಪ್ರತಿಯೊಂದಕ್ಕೂ ಪರಿಹಾರ ಅಂತ ಇದೆ. ಕೇವಲ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಡಿಆಕ್ಟಿವೇಶನ್ ಆಗುತ್ತೆ. ಸೊ ಪವರ್ಫುಲ್ ಒಂದು ಸ್ವಿಚ್ ವರ್ಡ್ಗಳು ನಿಮಗೆ ಸಿಕ್ಕಾಪಟ್ಟೆ. ಪ್ರತಿಯೊಂದು ಪ್ರಾಬ್ಲಮ್ಗೆ ಈ ಕ್ಲಾಸ್ ಮುಗಿದ್ರೂ ಕೂಡ ನಿಮಗೆ ಮುಂದೆ ಏನೇ ಪ್ರಾಬ್ಲಮ್ ಬಂದರೂ ಸ್ವಿಚ್ ವರ್ಡ್ನ ಟಕ್ಕಂತ ತೆಗೆದು ನೀವು ಟಕ್ಕಂತ ಚಾಂಟ್ ಮಾಡಿದ್ರೆ ಮುಗೀತು, ನಿಮ್ಮ ಪ್ರಾಬ್ಲಮ್ಗೆ ಅಲ್ಲೇ ಸೊಲ್ಯೂಷನ್ ಸಿಕ್ಬಿಡ್ತು. ಅಷ್ಟು ಪವರ್ಫುಲ್ ಲೈಫ್ ಚೇಂಜಿಂಗ್ ಒಂದು ಪ್ರತಿಯೊಂದು ಪ್ರಾಬ್ಲಮ್ಗೆ ಸ್ವಿಚ್ ವರ್ಡ್ನ ನಾನು ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. 8147453756 ಈ ನಂಬರ್ಗೆ ಕಾಲ್ ಮಾಡಿ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಮಾರ್ಚ್ 11ರಿಂದ 7 ದಿನ ಇರುತ್ತೆ. 7 ದಿನಕ್ಕಿಂತ ಹೆಚ್ಚು ಆಗ್ಬೋದು, ಬಟ್ 7 ದಿನ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಅತಿ ಕಡಿಮೆ ಫೀಸ್ ಇಟ್ಟಿದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾರ್ಯಾರು ಈ ಪ್ರಾಬ್ಲಮಲ್ಲಿ, ಪ್ರತಿಯೊಬ್ಬರಿಗೂ ಒಂದೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಅವ್ರನ್ನೆಲ್ಲ ಕರ್ಕೊಂಬನ್ನಿ ಈ ಕ್ಲಾಸ್ಗೆ ಜಾಯಿನ್ ಮಾಡಿಸಿ. ನೀವು ಕೂಡ ಕಲ್ತ್ಕೊಳ್ಳಿ. ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಈ ಸ್ವಿಚ್ ವರ್ಡಲ್ಲಿ ಇರುತ್ತೆ. ಸೊ ಪ್ರತಿಯೊಂದು ಪ್ರಾಬ್ಲಮ್ಗೆ ಈ ಕ್ಲಾಸಿಂದ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ನಮಸ್ಕಾರಗಳು.